ವೈನಿಯರ ಅರೇಂಜ್ಮೆಂಟ್ ಎಲ್ಲ ಹೆಂಗಾಗೈತ್ರಿ? ಚಂದ ಆಗೈತಿಲ್ಲ? ಚಂದ ಆಗೈತ್ರಿ. ಇಷ್ಟೆಲ್ಲ ಅರೇಂಜ್ಮೆಂಟ್ ಬ್ಯಾಡಾಗಿತ್ತು. ಯಾಕಂದ್ರೆ ಈ ಹೊತ್ನ್ಯಾಗ ನಿಮ್ಮ ಅಣ್ಣ ಬೇರೆ ಇಲ್ಲ. ಎಷ್ಟರ ಮಟ್ಟಿಗೆ ಸರಿ ಹೇಳ್ರಿ ನಾವು ಹಿಂಗೆ ಧೂಮ್ಧಾಮಾಗಿ ಎಲ್ಲ ಕಾರ್ಯಕ್ರಮ ಮಾಡೋದು. ಅಯ್ಯೋ, ಎಂತದಕ್ಕೆ ತಲೆ ಕೆಡಿಸ್ಕೊಂಡಿರಿ? ಏ, ನಮ್ಮ ಜೀವನದ ಖುಷಿ ನಾವು ನೋಡ್ಕೋಬೇಕು ಬಿಡ್ರಿ ವೈನಿಯರ. ಇಂಥ ಟೈಮ್ನಾಗ ನಿಮ್ಮ ಅಣ್ಣ ಇರ್ಬೇಕಿತ್ತು. ಅವರು ಬದಲಾಗಿದ್ರಂದ್ರೆ ಎಲ್ಲರೂ ಕೂಡಿ ಒಟ್ಟಾಗಿ ಚಂದಾಗಿರ್ಬೋದಿತ್ತು. ಆದ್ರೆ ಅವ್ರಿಗೆ ಇಂಥ ಟೈಮ್ನಾಗ ಅವ್ನ ಸುದ್ದಿ ತೆಗ್ಯಾಕ ಹೋಗ್ಬೇಡ್ರಿ. ವೈನಿ ಇರ್ತಡ್ರಿ, ಯಾಕೋ ಪೊಲೀಸ್ ಸ್ಟೇಷನಿಂದ ಫೋನ್ ಬರಾಕತ್ತೈತಿ. ಅದು ಏನು ಕೇಳ್ಕೊಂಬರ್ತೀನಿ. ಅಲ್ಲ, ಇವತ್ತು ನಿಂದು ಕಳ್ ಕುಬ್ಸೈತಿ, ತಂಗಿದು ದೊಡ್ಡ ಕುಬ್ಸೈತಿ. ಮಕ ಸಪ್ ಮಾಡ್ಕೋಬೇಡವ ನನ್ನ ಮಗಳ. ಇಂಥ ಹೊತ್ನ್ಯಾಗ ನನ್ನ ಗಂಡ ನನ್ನ ಜೊತೆ ಇರ್ಬೇಕು ಅನ್ನೋದು ನನ್ನ ಆಸೆ ಕೂಡ. ಆದ್ರೆ ಏನು ಮಾಡೋದು, ನನ್ನ ಪರಿಸ್ಥಿತಿ ಹಿಂಗತಿ ಐತಿ. ನಮ್ಮ ಅಕ್ಕ ಸುಮ್ಮನೆ ತಲೆ ಕೆಡಿಸ್ಕೊಂತಾಳ ನೋಡು. ಏ ಸುಮ್ಮರು. ಅಲ್ಲ ನಿನ್ನ ಗಂಡ ಏನು ಇಟ್ಕೊಂಡಿದ್ದ ನಿನ್ನ ಬಗ್ಗೆ? ಅವನ ಜೈಲಿಗೆ ಕಳಿಸಿದ್ದ ಬರೋಬ್ಬರಿ ಆಗೈತಿ ಅಕ್ಕ. ಅಲ್ಲ, ನಮ್ಮ ಜೀವ ತೆಗಿಯಾಕ ನೋಡ್ದ ಅವ ಮನುಷ್ಯ. ಒಂದಿಷ್ಟು ದಿನ ಜೈಲ್ನಾಗಿದ್ದು ಬಂದ್ರೆ ಅವಂಗ ಅರು ಬರ್ತತಿ. ಅಲ್ಲಿವರೆಗೂ ಅರು ಬರಂಗಿಲ್ಲ. ಸುಮ್ಮನೆ ಇರು ಯಾಕ ನೀನು. ಆರ್ತಿ ಬೇಕಾದಂಗೆ ಆದರೂ ಗಂಡವ ಯಾ ಹೆಣ್ಮಕ್ಳಿಗೆ ಆದರೂ ಅನ್ಸೋದಲ್ಲ. ಇಂಥ ಕಾರ್ಯಕ್ರಮ ಇದ್ದಾಗ ಗಂಡ ಹತ್ರನ ಇರ್ಬೇಕಾಗತ್ತ. ಮತ್ತು ಆಕಿಗೂ ಅದು ಅನ್ಸಂಗಿಲ್ಲನ ಆ ಭಾರತಿಗೆ. ಏವ ಬರೀ ಅವ್ರದ್ದು ಮಾತಾಡ್ತಿರೋ ಏನು? ಮುಂದಿನ ಕಾರ್ಯಕ್ರಮ ಚಲೋ ಮಾಡ್ತಿರೋ? ಇನ್ನು ಮತ್ತೆ ನಂದು ಮುಗಿದಿಂದ ಅಕ್ಕಗ ಕಳ್ಕುಪ್ಸ ಮಾಡ್ಬೇಕು ನೀವು. ಇನ್ನೂ ಬಡ ಬಡ ಮುಗಿಸ್ರಿ. ನಮಗೂ ಧೂಮ್ಧಾಮಾಗಿ ಮಾಡ್ಬೇಕು ಅನ್ನೋದಿತ್ತು. ಊರನ್ ಮಂದಿನ ಅದಕ್ಕೆ ಕರೀಲಿಲ್ವ. ಊರನ್ ಮಂದಿ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾರ. ಅದಕ್ಕೆ ನಾವು ಯಾರನ್ನು ಕರ್ಕೊಂಬರ್ಲಿಲ್ಲ. ನಾವು ಇಬ್ಬರ ಸುಮ್ಮನೆ ಬುತ್ತಿ ರೊಟ್ಟಿ ತೊಗೊಂಬಂದು ಸಂಕ್ಷಿಪ್ತವಾಗಿ ಮಾಡಿ ಹೋಗೋಣ ಅಂತೇಳಿ ಬಂದ್ವಿ. ಈಗ ಎಲ್ಲರೂ ಕೇಳ್ತಾರ, ಈಗ ಆರ್ತಿ ಗಂಡ ಅದನ್ ಬಿಡು, ಈಗ ಹಿರಾಕಿ ಗಂಡ ಎಲ್ಲದನ ಏನು ಎತ್ತ ಅಂತ ಕೇಳ್ತಾರ. ಅದಕ್ಕೆ ನಾವು ಸುಮ್ಮನೆ ಮಂದಿ ಕರ್ಕೊಂಬರ್ಲಿಲ್ಲವ. ಯವ್ವ ಚಲೋ ಆಯ್ತು ಬಿಡಿ. ಯವ್ವ ಲಗು ಲಗು ಆರತಿ ಮಾಡ್ರಿ, ಹೊಟ್ಟೆ ಹಸ್ತತಿ ನನಗೆ. ವೈನಿಯರ ಹೇಳ್ರಿ. ವೈನಿಯರ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ರು. ಅಣ್ಣ ಮತ್ತು ಅತ್ತಿ ಯಾರೋ ಬಂದು ಬೇಲ್ ಮ್ಯಾಗ ಬಿಡಿಸ್ಕೊಂಡು ಹೋಗ್ಯಾರಂತ ಅವ್ರನ್ನ. ಯಾರಂತೇಳಿ ಕೇಳಿದೆ ನಾನು. ಅದು ಯಾರಂತೇಳಿ ನನಗೂ ಗೊತ್ತಿಲ್ರಿ ಅಂತಂದ್ರಿ ಅವರು. ಹೌದಾ? ಅಲ್ಲ, ಅವ್ರನ್ನ ಬೇಲ್ ಕೊಟ್ಟು ಯಾರು ಬಿಡಿಸ್ಕೊಂಡು ಹೋದ್ರು? ಅಲ್ಲ, ನಿಮ್ಮ ಕಡೆದವ್ರು ಯಾರ ಮತ್ತು ನಿಮ್ಮ ಸಂಬಂಧಿಕರು ಅದು? ನಮ್ಮ ಕಡೆದು ಯಾವ ಬೇಲ್ ಕೊಟ್ಟು ಬಿಡಿಸುವಂಥವು ಯಾವ ಇಲ್ಲ ಬಿಡ್ರಿ. ನಮ್ಮ ಅಣ್ಣ ಅಷ್ಟಕ್ಕೂ ಯಾವ ಸಂಬಂಧಿಕರು ಕೂಡ ಚಂದ ಹೊಂದಾಣಿಕೆಯಿಂದ ಇಲ್ಲೇ ಇಲ್ಲ. ಹಿಂಗಾಗಿ ಯಾ ಬೀಗರು ಬಿದ್ರು ಸಂಬಂಧಿಕರು ಅಣ್ಣನ ಬೇಲ್ ಕೊಟ್ಟು ಬಿಡಿಸ್ಕೊಳೋ ಅಷ್ಟು ಇದಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಕತ್ತೀನಿ, ಯಾರು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಯಾರ ಅಂತಿ. ನಿಮ್ಮ ಅತ್ತಿ ಗಾಡಿ ಕೈಯದ ಅಲ್ಲ, ಯಾರನ್ನಾರ ಮೇಲ್ ಮಾಡಿರ್ತಾಳ. ಯಾರು ಬಿಡಿಸ್ಕೊಂಡ್ ಬಂದಿರ್ಬೇಕು ಇವ್ರನ್ನ? ಇನ್ನು ನಾವು ಹುಷಾರಾಗಿರ್ಬೇಕು. ಇನ್ನು ಬೇಲ್ ಕೊಟ್ಟು ಬಿಡಿಸ್ಕೊಂಡ್ ಬಂದಾರಂದ್ರ ಇನ್ನು ಮಾವಾರು ಹೊರಗೆ ಬಂದಾರಂದ್ರೆ ಸುಮ್ಮಿರ್ತಾರನ? ಈ ಮತ್ತೆ ಕಿತ್ಬಿ ಎಬ್ಸಾರ ಅವರು. ಇನ್ನು ನಾವು 3 ಮಂದಿ ಭಾಳ ಹುಷಾರಿಂದ ಇರ್ಬೇಕು ನೋಡು. ಹೌದು ಹೌದು, ಇದು ಮಾತ್ರ ಕರೆನಾ. ವೈನಿಯನ ಆರ್ತಿ ಸುಮ್ಮನೆ ನೀವು ತವ್ರ ಮನೆಗೆ ಹೋಗ್ಬಿಟ್ರಿ ಅಂತೀನಿ ನಾನು. ನಾವೆಲ್ಲ ತವ್ರ ಮನೆಗೆ ಹೋಗ್ತೀವಿ. ನೀವೇನು ಮಾಡ್ತೀರಿ? ಇಲ್ಲೊಬ್ಬರೇ ಇದ್ದುಕೊಂಡು ನಿಮ್ನೇನು ಸುಮ್ಬಿಡ್ತಾರ ನೋಡು. ಏನಾರ ಯಾಕಾಗೋಲ್ದಕ್ಕ 3 ಮಂದಿ ಇಲ್ಲೇ ಇರೋದು, ಅದು ಬೇಕಾದಾಗೋಲ್ದಕ್ಕ. ಯವ್ವ ಇದೊಳೆ ತಗಲು ಬಂತಲ್ಲ ಯವ್ವ. ಅಲ್ಲ, ಏನು ಕಿನ್ನಾರ ಮಾಡಿದ್ರೆ ಏನು ಮಾಡೋದ ತಂಗಿ? ನಾನು ಅನ್ನೇ ವಿಚಾರ ಮಾಡಕತ್ತೀನಿ, ಇವ್ರನ್ನ ಯಾರು ಬಿಡಿಸ್ಕೊಂಬಂದ್ರು? ಅಲ್ಲ, ಇವ್ರನ್ನ ಬೇಲ್ ಕೊಟ್ಟರು ಬಿಡಿಸ್ಕೊಂಬಂದವ್ರ ಹೆಸರು ಏನಾದರೂ ಹೇಳಿದ್ರೇನ್ರಿ ಅವರು? ಕೇಳಿದೇನ್ರಿ ಅವ್ರ ಹೆಸರು. ಏನಂದ್ರೆ ನೋಡು ಬಾಯ ಬರವಲ್ದು. ಅದು ಶ್ರೀಶೈಲ ಅಂತ ನೋಡ್ರಿ. ಶ್ರೀಶೈಲನ? ಅಲ್ಲ, ಈ ಊರಾಗ ಯಾರಾದರೂ ನಿಮ್ಮ ಸಂಬಂಧಿಕರ ಯಾರಾದರೂ ಈ ಹೆಸರಿನವ್ರು ಅದಾರೇನ್ರಿ ಮತ್ತೆ? ಇಲ್ರಿ, ಈ ಹೆಸರಿನ್ಯಾರ ನಮ್ಮ ಸಂಬಂಧಿಕರೊಳಗೂ ಇಲ್ಲ, ಈ ಊರಾಗ ಯಾರೂ ಇಲ್ಲ, ಮತ್ತು ಅಣ್ಣನ ಫ್ರೆಂಡ್ಸ್ನು ಯಾರು ಇಲ್ಲ. ಅವ ಯಾವ ಶ್ರೀಶೈಲ ಅನ್ನೋದು ಗೊತ್ತಾಗಲ್ಲ ನನಗೆ. ಓ ಹಲ್ಕಟ ಬಾಡ್ಯ, ಅವನ ಶ್ರೀಶೈಲ. ನನ್ನ ಮಗಳು ಜೀವನ ಮಾಡ್ಬೇಕಂತನ ಇಷ್ಟೆಲ್ಲ ಪಣ ತೊಟ್ಟನ. ಅವನ ಬಾಡ್ಯಾನ, ನನಗೆ ಗೊತ್ತಾತು. ಇವನ ಮುಗೀತು ನಮ್ಮ ಕತಿ. ಎಲ್ಲ ತಿಳ್ಕೊಂಡನ ಇವ ಶ್ರೀಶೈಲ ಬೇಕಂತ ಬಿಡಿಸ್ಕೊಂಬಂದಾನ. ಇದನ್ನ ಇನ್ನು ಏನಾಗುತ್ತೋ ಏನೋ ಗೊತ್ತಿಲ್ಲ. ಯಾಕ್ರಿ ವೇಣಿ, ನೀವ್ಯಾಕೆ ಇಷ್ಟು ಗಾಬರಿದ್ರಿ ಅವ್ರ ಹೆಸರು ಕೇಳೋಣ? ನಿಮಗೇನಾದ್ರೂ ಪರಿಚಯನ? ಮತ್ತು ನಿಮ್ಮ ಕಡೆ ಹಂಗೇನಿಲ್ಲ, ನಮ್ಗೆ ಆ ಥರದವ್ರು ಯಾರು ಪರಿಚಯ ಇಲ್ಲ. ನನಗೆ ಅವ್ರು ಯಾರು ಅಂತ ಹಿಂಗೆ ಗಾಬರಿ ಅದಷ್ಟೇ. ಮುಂದೆ ನೋಡಕ್ ಬರ್ತತಿ ಅತ್ತಿಯರ. ಬಡ ಬಡ ಮುಂದಿನ ಕಾರ್ಯಕ್ರಮ ಚಲೋ ಮಾಡ್ರಿ. ಅಯ್ಯೋ ಏನಾಗುತ್ತೋ ಏನೋ. ಇನ್ನು ಆ ಶ್ರೀಶೈಲ್ ಮಾತ್ರ ಹೊಟ್ಟೆಗೆ ಇಟ್ಟುಬಿಟ್ಟನ. ಏನು ಮಾಡ್ತಾನೋ ಏನೋ. ಇನ್ನು ನನ್ನ ಮಗಳ ಜೀವನದಾಗ ಏನು ಆಟ ಆಡ್ತಾನೋ ಏನೋ ಹಲ್ಕಟ್ಟು ಬಾಡೆ. ಯವ್ವ ನನ್ನ ಮಗಳ ಜೀವನ ಏನಾಗುತ್ತೋ ಏನೋ. ತಂಗಿ ಆರತಿ ಮಾಡಬೇ. ಅವ್ವ ನಾ ಇನ್ನೇನು ಮಾಡಬೇ. ಶ್ರೀಶೈಲ ಮತ್ತೆ ಹೊಳೆ ವಾಪಸ್ ಬಂದಾನ. ಮುಗೀತು ನನ್ನ ಕತಿ. ಇನ್ನು ಈಗ ಸುಮ್ಮಿರು. ಮತ್ತು ನಿನ್ನ ಮೈದ್ ನಿಲ್ಲೇ ಅದಾನ. ಅಪ್ಪ ನನ್ನ ಜೀವನಾನು ಮಾಡಿದ, ಮತ್ತು ಶ್ರೀಶೈಲನ ಜೀವನಾನು ಮಾಡಿದ. ಅವ ಎಲ್ಲ ಮನಸ್ಸಿನಾಗ ಇಟ್ಕೊಂಡು ಈಗ ಹೊಳೆ ವಾಪಸ್ ಹಾಗೆ ಸಾಸಾಕತ್ತಾನ ನೋಡು. ಇನ್ನು ಏನಾಗುತ್ತೋ ಏನೋ ನನ್ನ ಜೀವನದಾಗ. ಸಮಾಧಾನ ಮಾಡ್ಕೋ, ಏನೂ ಆಗಂಗಿಲ್ಲ. ಈ ಒಂದಿಟ್ಟು ಸುಮ್ಮಿರು.
ಎಲ್ಲ ಸಮಸ್ಯೆ ಮುಗಿತಪ್ಪ ಅನ್ನೋ ಹೊತ್ತಿಗೆ ಮತ್ತು ಒಂದು ಹೊಸ ಸಮಸ್ಯೆ ಚಲೋ ಆತು. ಅವ ಮಾತ್ರ ಹೊಟ್ಟೆಗಿಟ್ಟನ ಶ್ರೀಶೈಲ. ಏನು ಮಾಡ್ತಾನೋ ಏನೋ ದೇವ್ರಿಗೆ ಗೊತ್ತು. ಮಾವರ್ನು ಬಿಡಿಸ್ಕೊಂಬಂದಾನಂದ್ರೆ ಅವ ಮಾತ್ರ ಸುಮ್ಬಿಡಂಗಿಲ್ಲ. ಏನು ಮಾಡ್ತಾನೋ ಏನೋ. ನಮ್ಮ ದೊಡ್ಡಪ್ಪ ಸುಮ್ಮನೆ ಇರಾಮಲ್ಲ ನೋಡು. ಅವನ ಪಾಡಿಗೆ ಇದ್ನ ಬೇಡಪ್ಪ ನಾವು ಕೊಡಂಗಿಲ್ಲ ಹೆಣ್ಣು ಅಂತಂದ್ರೆ ಅಷ್ಟಕ್ಕೆ ಸುಮ್ಮಿದ್ದು ಬಿಡಬೇಕಿತ್ತು. ಅದು ಬಿಟ್ಟು ಅವನ್ನ ಯಾವುದೋ ಒಂದು ಕೇಸ್ನ್ಯಾಗ ಒಳಗೆ ಹಾಕಿಸ್ಬಿಟ್ಟ ದೊಡ್ಡಪ್ಪ. ಈಗ ನೋಡು ಅವ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಅಕ್ಕನ ಮ್ಯಾಗ ಹಗೆ ಸಾರ್ಸಕತ್ತಾನ. ಆರ್ತಿ ವೈನಿಯರು ಡೌನ್ ಹೊಡೋದು ಬಿಟ್ರು ನೋಡು. ಅಣ್ಣ ಬೇಲ್ ತೊಗೊಂಡು ಹೊರ ಬಂದ ನನ್ನನ್ನು. ಆಕೆ ಅದಕ್ಕೆ ಡೌನ್ ಹೊಡೆದಿಲ್ಲ. ಆ ಶ್ರೀಶೈಲ ಏನು ಮಾಡ್ತಾನೋ ಏನೋ ಅಂಥೇಳಿ ಪಾಪ ಡಬ್ಬಿಗೆ ಹತ್ತಿ ಬಿಟ್ಟೈತಿ ಭಾರತಿ ಅಕ್ಕ. ಒಂಥರ ಬಿಸಿ ತುಪ್ಪ ಆಗ್ಬಿಟ್ಟೈತಿ ಆಕೆಗೆ. ಈಗ ಇತ್ತಾಗ ಉಗುಳಕ್ಕೆ ಹೋಗವಲ್ದು, ನುಂಗಕ್ಕೆ ಹೋಗವಲ್ದು. ಮುಂದೆ ಏನಾಗುತ್ತೋ ಏನೋ. ಇದು ಎಲ್ಲಿಗೆ ಹೋಗಿ ಮೆಟ್ಟಿಗೆ ಹತ್ತಿತ್ತಾನ ದೇವ್ರಿಗೆ ಗೊತ್ತು. ಯಾಕ ನೀನ ಉಡಿ ತುಂಬಾಕಿಗೆ ಭಾರತಿ ಅದನ್ನೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಏನೂ ಆಗಂಗಿಲ್ಲ ಬೇ, ಏನೂ ಆಗಂಗಿಲ್ಲ ಅಂತಿ. ನನಗೆ ನನ್ನ ಸಂಕಟ ನನಗೆ ಗೊತ್ತು. ಆ ಶ್ರೀಶೈಲ ಪಾಪ ಅವ ಏನೂ ತಪ್ಪು ಮಾಡಿದ್ದಿಲ್ಲ. ಆದ್ರೆ ಅಪ್ಪ ಏನು ಮಾಡಿದ, ಅವನ್ನ ಜೈಲಿಗೆ ಹಾಕ್ಸಿದ. ಅವ ಏನು ತಪ್ಪು ಮಾಡಿದ್ದ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡಾನ. ನಾನು ಒಪ್ಕೊಂಡಿನಿಲ್ಲ ಈ ತಿರುಪತಿ ಮದುವೆ ಆಗಕ್ಕೆ. ಆದ್ರೂ ಅಪ್ಪ ಆ ಶ್ರೀಶೈಲನ ಎದಕ್ಕೆ ಜೈಲಿಗೆ ಹಾಕಿಸ್ಬೇಕು. ಈಗ ನೋಡು ಮತ್ತೆ ನನ್ನ ಜೀವನಕ್ಕೆ ಕೂತಾಗಿ ಬಂದ್ಬಿಟ್ಟ ಆ ಶ್ರೀಶೈಲ. ಆ ಥರದ್ದು ಏನೂ ಆಗಂಗಿಲ್ಲ ಬೇ. ಈಗ ಸುಮ್ಮನೆ ಇರು ನೀನು. ಮಾನಸಿಕ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯವ್ವ. ಇಂಥ ಹೊತ್ತಿನ ಮಾನಸಿಕದು ಮಾಡ್ಕೋಬಾರ್ದು. ಪ್ರೀತಿಸಿದವ್ರನ್ನೂ ನನ್ನ ಮದುವೆ ಆಗಕ್ಕೆ ಬಿಡಲಿಲ್ಲ ಆಯಿತಾ. ಇಲ್ಲರ ಬಂದಮೇಲೆ ಏನು ನೆಮ್ಮದಿ ಆಗಿದ್ದೇನೆ. ಈಗ ನೋಡಿದ್ರೆ ಹಿಂಗತಿ. ಈಗ ಹೊಳೆ ವಾಪಸ್ಸು ಪ್ರೀತಿಸಿದವ ಬಂದು ನನಗೆ ವೈರಿಯಾಗಿ ನಿಂತಾನ. ಏನು ಮಾಡಲಿ ಅವ್ನು ಸುಮ್ಬಿಡ್ತಾನೆ ನನ್ ಬಿ. ಅವ್ನ ಕೈಲಿಂದ ಏನೂ ಮಾಡ್ಕೊಳಕ್ಕೆ ನಿಗಂಗಿಲ್ಲ ತಂಗಿ. ನಾ ಎಲ್ಲ ಮಾತಾಡ್ತೇನೆ ತಗೋ ಅವ್ನು ಕೂಡ. ಓ ನಿನ್ನ ಮಾತಿಗೆಲ್ಲ ಒಪ್ಪಿ ಬಿಡ್ತಾನವ. ಏನೇವ ಎಲ್ಲ ಮಾತು ಇಲ್ಲೇ ಮುಗಿಸಾಕತ್ತೀರ ಇಬ್ರು ತಾಯಿ ಮಗಳು. ಏನೋ ಗುಣ ಹಚ್ಚಿ ಬಿಟ್ಟಿರಲ್ಲ ಇಬ್ರು. ಯಾಕ ಆರತಿ ಮಾಡ. ಈಗ ವೈನಿಯರಿಗೆ ಒಂಥರ ನೆಮ್ಮದಿನೇ ಇಲ್ಲಂಗಾಗೈತಿ ನೋಡು. ಪಾಪ ಅನ್ಸಕತೈತಿ. ಅದ್ರ ಬೇರೆ ನಮ್ಮ ಅಣ್ಣ ನಮ್ಮಿಬ್ರುಕಿನ್ನ ವೈನಿಯರ್ ಮ್ಯಾಗ ಕಣ್ಣು ಭಾಳ ಇಟ್ಟಾನವ. ಯಾಕ ಈ ನಡಿ ಹಚ್ಚು ನಡಿವ. ಇವ್ರಿಬ್ರಿಗೆ ಊಟ ಕೊಡು ನೀನು. ಇಬ್ರು ಹೋಗಿ ದೇವ್ರ ಮುಂದೆ ನಮಸ್ಕಾರ ಮಾಡಿ. ನಮ್ಮ ಕೆಲಸದವ್ರಿಗೆ ಎಲ್ಲರಿಗೂ ಊಟಕ್ಕೆ ಅರೇಂಜ್ ಮಾಡಿ ಹೋಗ್ರಿ. ಅವ್ರಿಗೇನು ಗೊತ್ತಾಗತ್ತ. ಸರಿ ಆಯ್ತು. ಭಾರತಿ ಅಕ್ಕ ಏನೂ ಆಗಂಗಿಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀನಿ ನೋಡು. ಆರ್ತಿ ಟೆನ್ಷನ್ ಅಲ್ಲ, ನಿನಗೆಲ್ಲ ಗೊತ್ತೈತಿ ನನ್ನ ಪರಿಸ್ಥಿತಿ ಏನೇನಾಗಿತ್ತು ಅಂತೇಳಿ. ಈಗ ಅವ ಸುಮ್ಮಿರ್ತಾನ ನನಗೆ ಹೇಳಿ ನೋಡೋಣ. ಪಾಪ ಶ್ರೀಶೈಲ ಏನೂ ತಪ್ಪು ಮಾಡಿದ್ದಿಲ್ಲ. ಆದರೂ ಅಪ್ಪ ಅವನ್ನ ಜೈಲಿಗೆ ಹಾಕ್ಸಿದ ಏನೋ ಒಂದು ಕೇಸಿನ ಮ್ಯಾಗ. ಈಗ ಅದನ್ನೆಲ್ಲ ಹೊಟ್ಟೆಗೆ ಇಟ್ಕೊಂಡನವ. ಈಗ ನನ್ನ ಜೊತೆ ಜಿದ್ದ ಸಾಧಿಸ್ತಾನ. ಈಗ ನೋಡಿ ನಿಮ್ಮ ಮಾವನ ಮುಂದೆ ಇಟ್ಕೊಂಡು ಏನೇನು ಆಟ ಆಡ್ತಾನೋ ಏನೋ. ನನಗದ ಡಬ್ಬಿಗೆ ಹಚ್ಚಿಬಿಟ್ಟೈತಿ. ನೆಮ್ಮದಿಯಿಂದ ಪ್ರೀತಿ ಮಾಡ್ದವನು ಮದುವೆ ಆಗಿ ಸುಖವಾಗಿರೋಕ್ಕಾಗಲಿಲ್ಲ. ಹೋಗ್ಲಿ ತಂದೆ ತಾಯಿ ಒಪ್ಪಿ ಒಬ್ಬವ್ನು ಲಗ್ನ ಮಾಡ್ಯಾರ. ಅವ್ನು ಕೂಡ ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲಿ ಇದೇ ಹಣೆ ಬರ. ಏನೈತೋ ಏನೋ ನನ್ನ ಪರಿಸ್ಥಿತಿ. ನನಗಂಕರು ವಿಷಯ ಕೇಳೀನಿ ಎದಿ ಬುಗುಲ್ ಅನ್ನಕತ್ತತಿ. ಯಾವ ಟೈಮ್ನ್ಯಾಗ ಏನು ಮಾಡ್ತಾನೋ ಏನೋ ಶ್ರೀಶೈಲ. ಹೊಟ್ಟೆಗೆ ಇಟ್ಬಿಟ್ಟನವ. ಈಗ ಹೆಡಿ ತುಳಿದು ಮಾಡ್ಬಿಟ್ಟನವ. ಯಾವಾಗ ಬಂದು ಕಚ್ತಾನೋ ಗೊತ್ತಿಲ್ಲ ನನಗೆ. ಅಕ್ಕ ನೀನು ಯಾಕೆ ಹೆದರ್ತಿ? ನಾನು ನಿನ್ನ ಹಿಂದದೀನಿ. ಅವ ಏನು ಮಾಡೋಕ್ಕಾಗಂಗಿಲ್ಲ. ಆರ್ತಿ ಅಂದಷ್ಟು ಸುಲಭ ಅಲ್ಲ ಗೊತ್ತ ನಿನಗೆ. ನಿಮ್ಮ ಮಾವನ ಮುಂದೆ ಈ ವಿಚಾರ ಹೇಳಿದ್ರೆ ಅವ ಏನಂತಾನೋ ಏನೋ ನನಗೊಂದು ತಿಳಿಯವಲ್ದು. ಒಂಥರ ಹುಚ್ಚಿ ಆಗಕತ್ತೀನಿ ನಾನು. ಏನಾಗುತ್ತೋ ಏನೋ ಅಂತ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಅಕ್ಕ ಟೆನ್ಷನ್ ಮಾಡ್ಕೋಬೇಡ. ಮಾಮಗೆ ಗೊತ್ತಾದ್ರೆ ಏನು ಮಾಡ್ತಾನ? ಏನು ತಪ್ಪು ಮಾಡಿ ಇಲ್ಲಲ್ಲ. ಏನು ಪ್ರೀತಿ ಮಾಡಿ ಅಷ್ಟೇ. ಪ್ರೀತಿ ಮಾಡೋದು ತಪ್ಪನ? ಮತ್ತು ಮನೆ ಬೇಡ ಅಂದ್ರೆ ಬಿಟ್ಟು ಈ ಟಗಳನ ಕೈಲೇ ತಾಳಿ ಕಟ್ಟಿಸ್ಕೊಂಡು ಏನು ಅವಂಗಾರ ಏನು ಮೋಸ ಮಾಡಿ ನೀನು ಹೆದರ್ತಿ? ಅದಕ್ಕಕ್ಕ ಹೆದರಕ್ಕೆ ಹೋಗ್ಬೇಡ. ನೀನು ಹಿಂದೆ ನಾ ಅದೀನಿ. ಏನೋ ಒಂದು ಹೊರತಾಗವಲ್ದಪ್ಪ ದೇವ್ರಿ. ಪರೀಕ್ಷೆ ಮೇಲೆ ಪರೀಕ್ಷೆ ಚಲೋ ಆಗ್ಬಿಟ್ಟವೆ ನನಗಂಕರು.